25,000 ಜನರು ಹಸಿವಿನಿಂದ ಸಾಯುತ್ತಿದ್ದಾರೆ. ನಾವು ತಿನ್ನುತ್ತಿರುವ ಊಟ ಎಷ್ಟೋ ಜನರಿಗೆ ಕೆಲಸಾಗಿದೆ. ಹಾಗಾಗಿ ಒಂದು ಹೊಗಳ ಅನ್ನವನ್ನು ಕೂಡ ಯಾರು ಅರ್ಥ ಮಾಡಬೇಡಿರಿ. ನೀರು ಒಂದು ಮುಗಿದು ಹೋಗುವ ಸಂಪನ್ಮೂಲ. ಆದರೆ ಹನಿ ನೀರಿನ ಮಹತ್ವ ತಿಳಿಯದೆ ಮನುಷ್ಯ ಅದನ್ನು ವ್ಯಯ ಮಾಡುತ್ತಿದ್ದಾನೆ. ಇದರಿಂದ ಮುಂದೊಂದು ದಿನ ಹನಿ ನೀರು ಸಿಗದೆ ಒದ್ದಾಡಿ ಸಾಯಬೇಕಾಗುತ್ತದೆ. ನಿಮ್ಮಲ್ಲಿ ನನ್ನ ವಿನಂತಿ, ದಯಮಾಡಿ ನೀರನ್ನು ಮಿತವಾಗಿ ಬಳಸಿ ಮರುಬಳಕೆ ಮಾಡಿ. ಕೊರೋನಾದಂತಹ ಮಹಾಮಾರಿ ಬಂದು ಎಷ್ಟೋ ಜನ ಆಕ್ಸಿಜನ್ ಕೊರತೆಯಿಂದ ಸತ್ತು ಹೋದರು. 1 ಲೀಟರ್ ಆಕ್ಸಿಜನ್ ಬೆಲೆ 5,760 ರೂಪಾಯಿ ಇದ್ದು, ಒಂದು ದಿನಕ್ಕೆ ಒಂದು ಗಿಡ ಸರಿಸುಮಾರು 274 ಲೀಟರ್ ಆಕ್ಸಿಜನ್ ಅನ್ನು ಉಚಿತವಾಗಿ ನೀಡುತ್ತಿದ್ದರು. ಮನುಷ್ಯ ಗಿಡಗಳನ್ನು ಕಡಿದು ತನ್ನನ್ನೇ ತಾನು ಅವನತಿಯತ್ತ ಕರೆದೊಯ್ಯುತ್ತಿದ್ದಾನೆ. ನೀನು ಬಿಡುವ ಸಿಗರೇಟಿನ ಹೊಗೆ, ನಿನ್ನ ವಾಹನದ ಹೊಗೆ, ಊರಿನ ಕೈಗಾರಿಕೆ ಹೊಗೆಯಿಂದ ಇಡೀ ನಮ್ಮ ಭೂಮಿயை ಕಲುಷಿತಗೊಂಡು ದಿನವೂ ವಿಷದ ಗಾಳಿಯನ್ನೇ ಸೇವಿಸುತ್ತಿದ್ದೇವೆ. ಇಂದು ಪ್ರಕೃತಿ ಮಾತೆಗೆ ನೀನು ಕೊಡುತ್ತಿರುವ ಕಷ್ಟ, ದುಃಖ, ವಿಷವನ್ನು ಮಾಡಿದ್ದನ್ನು ಮಾರಾಯ ಎಂಬಂತೆ ನೀನೇ ಈ ವಿಷಯುಕ್ತ ವಾಯು ಸೇರಿಸಿ ನಿನ್ನ ಮಕ್ಕಳಿಗೂ ಇದನ್ನೇ ಬಳುವಳಿಯಾಗಿ ನೀಡುತ್ತಿದ್ದೀಯ. ನಾಳೆ ಮುಂದೊಂದು ದಿನ ನೀನು ಮಾಡಿದ ಪ್ರಕೃತಿ ನಾಶಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಎಚ್ಚರ. Thank you.
ಕಾಲ